श्रीमहागणाधिपतये नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। माता च पार्वती देवी पिता देवो महेश्वरः बान्धवाश्च भक्ताश्च स्वदेशो भुवनत्रयम्। ಪಂಪಾ ಮಹಾತ್ಮೆ 63ನೇ ಶ್ಲೋಕದಿಂದ ವಿರೂಪಾಕ್ಷಸ್ಯ ಚರಿತಂ ಪಂಚಕ್ರೋಶಾಧಿಪಸ್ಯ ಮೇ ಹೇಮಕೂಟಗಿರೇಸ್ತುಂಗಭದ್ರಾಯ ದೇವಿ ಸತ್ಕಥಾಂ. ಪಂಚಕ್ರೋಶ ವಿಸ್ತಾರಕ್ಕೆ ಅಧಿಪತಿಯಾದ ನನ್ನ ಅಂದರೆ ವಿರೂಪಾಕ್ಷನ ಚರಿತ್ರೆಯನ್ನು ಹಾಗೂ ದೇವಿಯೇ ಹೇಮಕೂಟಗಿರಿಯ ಮತ್ತು ತುಂಗಭದ್ರೆಯ ಸತ್ಕಥೆಯನ್ನು ತೀರ್ಥಾನಾಂ ಸಪ್ತಕೋಟೀನಾಂ ಮಹಾತ್ಮ್ಯಂ ವಚ್ಮಿ ಪಾರ್ವತಿ. ಇದಂ ಪವಿತ್ರಂ ಪಾಪಘ್ನಂ ನದೇಯಂ ದುರ್ಧಿಯೇ ಕ್ವಚಿತ್. ಸತಿ ಪಾರ್ವತಿಯೇ, 7 ಕೋಟಿ ತೀರ್ಥಗಳ ಮಹಿಮೆಯನ್ನು ಹೇಳುತ್ತೇನೆ. ಇದು ಪಾಪವನ್ನು ನಾಶ ಮಾಡುವುದು, ಇದು ಪವಿತ್ರವಾದುದು. ಇದನ್ನು ದುರ್ಬುದ್ಧಿಯುಳ್ಳ ಯಾರಿಗೂ ಸಹ ಕೊಡಬಾರದು, ಅಂದರೆ ತಿಳಿಸಬಾರದು. ದುರ್ವಿನೀತಾಯ ಮೂಢಾಯ ಗುರುದ್ರೋಹರತಾಯ ಚ ಅಭಕ್ತಾಯ ಕುಶೀಲಾಯ ಶಿವನಿಂದಾಪರಾಯ ಚ. ದುರ್ವಿನೀತನಿಗೆ, ಮೂಢನಿಗೆ ಮತ್ತು ಗುರುದ್ರೋಹ ಮಾಡುವವನಿಗೆ, ಹಾಗೆ ಭಕ್ತನಲ್ಲದವನಿಗೆ, ದುಶ್ಶೀಲನಿಗೆ, ಶಿವನಿಂದೆಯಲ್ಲಿ ಆಸಕ್ತನಾದವನಿಗೆ. ನದೇಯಂ ಸರ್ವಥಾ ದೇವಿ ಗೋಪನೀಯಂ ಪ್ರಯತ್ನತಃ ಸಚ್ಛಾತ್ರಾಯ ಸುಶೀಲಾಯ ಶೈವಾನುಷ್ಠಾನಶೀಲಿನೇ. ದೇವಿ ನಿಶ್ಚಯವಾಗಿಯೂ ತಿಳಿಸತಕ್ಕದ್ದಲ್ಲ, ಪ್ರಯತ್ನಪೂರ್ವಕವಾಗಿ ರಹಸ್ಯವನ್ನು ಕಾಪಾಡಬೇಕು. ಕೇವಲ ಸಚ್ಚಿಷ್ಯನಿಗೆ, ಸುಶೀಲನಿಗೆ, ಶೈವ ಅನುಷ್ಠಾನಶೀಲನಿಗೆ ಮಾತ್ರ ಅನುಗ್ರಹಿಸಬೇಕು. ಶಾಂತಾಯ ಭಕ್ತಿಯುಕ್ತಾಯ ಸನ್ಮಾರ್ಗನಿರತಾಯ ಚ ಮದ್ಭಕ್ತಾಯ ಮಹಾಯೋಗನಿರತಾಯ ಮದಾತ್ಮನೇ. ಶಾಂತಶೀಲನಾದವನಿಗೆ, ಭಕ್ತಿಯುಳ್ಳವನಿಗೆ ಮತ್ತು ಸನ್ಮಾರ್ಗದಲ್ಲಿ ನಡೆಯುವವನಿಗೆ, ನನ್ನ ಭಕ್ತನಿಗೆ ನನ್ನಲ್ಲಿಯೇ ಮನವುಳ್ಳವನಾಗಿಸಿ ಮಹಾಯೋಗದಲ್ಲಿ ನಿರತನಾದವನಿಗೆ. ಆಹಾರಾಯ ಭಕ್ತ್ಯಾ ದಾತವ್ಯಂ ಮಾಹಾತ್ಮ್ಯಂ ಮಮ ಪಾರ್ವತಿ ಇತ್ಯುಕ್ತ್ವಾ ಪಾರ್ವತೀಂ ಪ್ರಾಹ ಪ್ರತ್ಯಕ್ಷರ ಮನೋಹರಾಂ. ಪಾರ್ವತಿಯೇ, ನನ್ನ ಮಹಿಮಾತಿಶಯ ರಹಸ್ಯವನ್ನು ಭಕ್ತಿಯಿಂದ ಸ್ವೀಕರಿಸುವವನಿಗೆ ಕೊಡತಕ್ಕದ್ದು. ಹೀಗೆ ಹೇಳಿ ಮಹೇಶ್ವರನು ಪಾರ್ವತಿಯನ್ನು ಸಂಬೋಧಿಸಿ ಹೇಳಿದನು. ಒಂದೊಂದು ಅಕ್ಷರದಲ್ಲೂ ಮನೋಹಾರಿಯಾದ ರಹಸ್ಯವಾದ ಅಂಶವನ್ನುಳ್ಳ ಕಥೆಯನ್ನು ಹೇಳಲು ಉಪಕ್ರಮಿಸಿದನು. ಸಂಹಿತಾಂ ಶಾಂಕರೀಂ ವಿದ್ಯಾಂ ಸಂಹಿತಾಂ ಶಾಂಕರೀಂ ದಿವ್ಯಾಂ ಕಲಿಕಲ್ಮಷನಾಶಿನೀಂ ತಾಂ ಜಗ್ರಾಹ ತಥಾ ಸಾಧ್ವಿ ಪಾರ್ವತೀ ಭಕ್ತಿ ನಮ್ರಧೀಹಿ. ದಿವ್ಯವೂ ಕಲಿದೋಷ ನಿವಾರಕವೂ ಆದ ಶಂಕರ ಸಂಹಿತೆಯನ್ನು ಸಾಧ್ವಿಯೂ ಭಕ್ತಿ ನಮ್ರತೆ ಉಳ್ಳವಳು ಆದ ದೇವಿ ಪಾರ್ವತಿಯು ಗ್ರಹಿಸಿದಳು. ಸ್ಕಂದಂ ಕುಮಾರಮಾಹೋ ಸನತ್ಕುಮಾರ ಋಷಯೇ ಸ್ಕಂದಃ ಪ್ರಾದಾಚಿವಾಗ್ನಯಾಂ. ಮಗನಾದ ಸ್ಕಂದದೇವನಿಗೆ ಹೇಳಿದವಳಾದಳು. ಸ್ಕಂದನು ಶಿವಾಗ್ನೆಯಂತೆ ಸನತ್ಕುಮಾರ ಋಷಿಗೆ ನೀಡಿದನು. ಮಹಂ ಪ್ರಾಹ ಋಷಿ ಸಾಕ್ಷಾತ್ ಪಂಪಾ ಮಾಹಾತ್ಮ್ಯಮಿಷ್ಟದಂ ತತ್ತೇ ಕಿಂಚಿತ್ ಪ್ರವಕ್ಷ್ಯಾಮಿ ಶ್ರುತಂ ಯಥಾರ್ಥ್ಯಮುತ್ತಮಂ. ಇಷ್ಟಪ್ರದವಾದ ಪಂಪಾ ಮಹಾತ್ಮೆಯನ್ನು ಸಾಕ್ಷಾತ್ತಾಗಿ ಋಷಿಯು ನನಗೆ ಹೇಳಿದನು. ಯಥಾರ್ಥವಾಗಿ ನೀನು ನನ್ನಿಂದ ಕೇಳಲ್ಪಟ್ಟಿದೆಯೋ ಅಂತಹ ಉತ್ತಮವಾದ ಆ ವಿಚಾರವನ್ನು ನಿನಗೆ ನಾನು ಹೇಳುತ್ತೇನೆ. ಇತ್ಯುಕ್ತ್ವಾ ನಾರದಾಯಾದಾತ್ ಬ್ರಹ್ಮ ಶಾಂಕರ ಸಂಹಿತಾಂ ನಾರದೋ ವ್ಯಾಸಮುನಯೇ
ಪುರಾಣಮಿದಮಬ್ರವೀತ್ ಎಂದು ಬ್ರಹ್ಮನು ಶಾಂಕರ ಸಂಹಿತೆಯನ್ನು ನಾರದಿಗೆ ಹೇಳಿದನು. ಮುಂದೆ ನಾರದನು ವ್ಯಾಸಮುನಿಗೆ ಈ ಪುರಾಣವನ್ನು ವಿವರಿಸಿದನು. ವ್ಯಾಸಾನುಗ್ರಹತಾಶ್ಚಾಹಂ ಜ್ಞಾತಾವಾಂ ಸ್ತನ್ಮುಖಾತ್ ತದಾ ತತ್ತತ್ ಪ್ರವಕ್ಷ್ಯಾಮಿ ಯುಷ್ಮಾಕಂ ಯಥಾಮತಿ ಮಹರ್ಷಯಃ. ಮಹರ್ಷಿಗಳೇ, ವ್ಯಾಸಮುನಿಯ ಅನುಗ್ರಹದ ಫಲವಾಗಿ ಅದನ್ನು ನಾನು ಆತನ ಬಾಯಿಯಿಂದ ಕೇಳಿದೆನು. ಯಥಾಮತಿಯಾಗಿ ಈಗ ಅದನ್ನು ನಿಮಗೆ ನಾನು ಹೇಳುತ್ತೇನೆ. ರಹಸ್ಯಾನಾಂ ರಹಸ್ಯಂ ತದ್ಗೋಪನೀಯಂ ಪ್ರಯತ್ನತಃ ಶಿವಭಕ್ತಾಯ ಶಾಂತಾಯ ಧೀಮತೆ ಚ ಮುಮುಕ್ಷವೇ. ರಹಸ್ಯಗಳೆಲ್ಲ ಅತ್ಯಂತ ರಹಸ್ಯವು. ಆದ್ದರಿಂದ ಪ್ರಯತ್ನಪೂರ್ವಕವಾಗಿ ಅದರ ಗೌಪ್ಯವನ್ನು ರಕ್ಷಿಸಬೇಕು. ಶಿವಭಕ್ತನಿಗೆ, ಶಾಂತ ಸ್ವಭಾವದವನಿಗೆ, ಬುದ್ಧಿಮತಿಯಾದವನಿಗೆ ಹಾಗೂ ಮೋಕ್ಷಾರ್ಥಿಯಾದವನಿಗೆ ವಕ್ತವ್ಯಮಿದ ಮನ್ಯಸ್ಯೇನ ಕದಾಚಿತ್ ಸುಖಪ್ರದಂ ದುಃಖಾಂಬುಧೌ ನಿಮಜ್ಜಂತಂ ಲೋಕಮಾಲೋಕ್ಯ ಶಂಕರಃ. ಇದನ್ನು ಬೋಧನೆ ಮಾಡಬೇಕು. ಸುಖಪ್ರದವಾದ ಈ ರಹಸ್ಯವು ಮತ್ತಾರಿಗೂ ಸೂಚಿಸಲ್ಪಡಬಾರದು. ದುಃಖ ಸಾಗರದಲ್ಲಿ ಮುಳುಗಿದ್ದ ಲೋಕವನ್ನು ಅವಲೋಕಿಸಿದ ಶಂಕರನು ಶ್ರೀಮದ್ಭಾರತ ವರ್ಷಸ್ಯ ದಕ್ಷಿಣೇ ಭಾಗ ಆಸ್ಥಿತಃ ತುಂಗಭದ್ರಾ ನದೀ ತೀರೆ ವಿರೂಪಾಕ್ಷಾಖ್ಯಯಾ ಶಿವಃ. ಶ್ರೀ ಭಾರತ ದೇಶದ ದಕ್ಷಿಣ ಭಾಗದಲ್ಲಿರುವ ತುಂಗಭದ್ರಾ ನದೀ ತೀರದಲ್ಲಿ ಶಿವನು ವಿರೂಪಾಕ್ಷ ಎಂಬ ಹೆಸರಿನಿಂದ ನೆಲೆಸಿರುವ ಅಸ್ಯ ವೃತ್ತಮುದಾರಂ ತತ್ಪಂಪಾ ಮಾಹಾತ್ಮ್ಯ ನಾಮಕಂ ಪುರಾಣ ಸಾರಾನುಧೃತ್ಯ ನಿರ್ಮಿತಂ ಮುನಿನಾ ಪುರಾ. ಪುರಾಣ ಸಾರಾನುಧ್ಯತ್ಯ ನಿರ್ಮಿತಂ ಮುನಿನಾ ಪುರಾ. ಈತನ ಉದಾರ ಚರಿತ್ರೆಯನ್ನು ಪಂಪಾ ಮಹಾತ್ಮ್ಯ ಎಂಬ ಹೆಸರನ್ನಿಟ್ಟು ಪುರಾಣದ ಸಾರವನ್ನು ತೆಗೆದುಕೊಂಡು ಮುನಿಯಿಂದ ಈ ಗ್ರಂಥವು ಹಿಂದೆ ರಚಿಸಲ್ಪಟ್ಟಿತ್ತು. ಶ್ರೋತವ್ಯಂ ಪಠನೀಯಂ ಚ ಶರ್ಮದಂ ಸರ್ವದೇಹಿನಾಂ ಅಸ್ಯ ಶ್ರವಣ ಮಾತ್ರೇಣ ಜನಾ ಯಾಸ್ಯಂತಿ ಸದ್ಗತಿಂ. ದೇಹಧಾರಿಗಳಾದ ಸುಖವನ್ನೀಯುವ ಈ ಪುರಾಣವು ಶ್ರವಣಯೋಗ್ಯವೂ ಮತ್ತು ಪಠನಯೋಗ್ಯವೂ ಆಗಿರುವುದು. ಇದರ ಕೇಳುವಿಕೆಯಿಂದಲೇ ಜನರು ಸದ್ಗತಿಯನ್ನು ಪಡೆಯುತ್ತಾರೆ. ಉದೇತಿ ಭಕ್ತರೀಶಾನೇ ಪಠನಾದಸ್ಯ ನಿರ್ಮಲಾ ಏತತ್ ಪುಣ್ಯತಮಂ ತ್ಯಕ್ತ್ವಾ ಶ್ರೋತುಮನ್ಯದ್ಯ ಇಚ್ಛತಿ. ಈ ಪವಿತ್ರವಾದ ಗ್ರಂಥವನ್ನು ಪಠನ ಮಾಡುವುದರಿಂದ ಈಶಾನದಲ್ಲಿ ಭಕ್ತಿಯು ಜನಿಸುತ್ತದೆ. ಅತ್ಯಂತ ಪುಣ್ಯಪ್ರದವಾದ ಇದನ್ನು ತ್ಯಜಿಸಿ ಬೇರೊಂದನ್ನು ಓದಲು ಯಾರು ತಾನೇ ಇಚ್ಛಿಸುತ್ತಾನೆ? ಮಂದಃ ತೃಷಾರ್ದಿತಃ ತ್ಯಕ್ತ್ವಾ ನದೀನ್ ಖನತಿ ಧನ್ವನಿ ಕರಸ್ತಾ ಅಮೃತ ಮುತ್ಸೃಜ್ಯ ಕದನ್ನಂ ಯಾಚತೆ ಧ್ರುವಂ. ಅವನು ಮಂದಮತಿಯಾದರೆ ಬಾಯಾರಿದವನು ಎದುರಿಗೆ ಹರಿಯುತ್ತಿರುವ ನದಿಯನ್ನು ತ್ಯಜಿಸಿ ಒಣಗಿದ ಭೂಮಿಯನ್ನು ಅಗೆದಂತೆ ಕೈಯೊಳಗಿರುವ ಅಮೃತವನ್ನು ತೊರೆದು ಹಳಸಿದ ಅನ್ನವನ್ನು ಬೇಡಿದಂತೆ. ಇದು ನಿಶ್ಚಯವು. ಶೃಣೋತಿ ಯಸ್ತು ವಿಧಿನಾ ಜೀವನ್ಮುಕ್ತಃ ಸ ಏವ ಹಿ ಸಪೂಜ್ಯೋ ಭಗವತ್ಪಾದ ಕರುಣಾಭಾಜನಂ ಭವೇತ್. ಆದರೆ ಯಾವಾತನು ವಿದ್ಯುಕ್ತವಾಗಿ ಕೇಳಿದವನಾಗುತ್ತಾನೆಯೋ ಅವನು ವಿಧಿಯಿಂದ ಸರಿದು ಜೀವನ್ಮುಕ್ತನಾದಂತೆಯೇ ಸರಿ. ಅವನು ಪೂಜ್ಯನಾಗಿ ಭಗವಂತ ಶಂಕರನ ಪಾದವನ್ನು ಸೇವಿಸಿ ಆತನ ಕೃಪೆಗೆ ಪಾತ್ರನಾಗುತ್ತಾನೆ. ತುಷ್ಟಾಸ್ತತ್ತೀರ ಸರ್ವೇ ಶಿವ ಸಾಯುಜ್ಯಮಾಪ್ನುಯುಃ ಸರ್ವಲೋಕೇಶು ಪೂಜ್ಯೋ ಹಿ ಕೃತಾರ್ಥ ಶಿವ ಸಮ್ಮತಃ. ಆತನ ಎಲ್ಲ ಪಿತೃಗಳು ತೃಪ್ತರಾಗಿ ಶಿವ ಸಾಯುಜ್ಯವನ್ನು ಐದುವರು.
ಸಕಲ ಲೋಕಗಳಲ್ಲಿಯೂ ಮಾನ್ಯನಾಗಿ ಧನ್ಯನೆನಿಸಿ ಶಿವಮಾನ್ಯನಾಗುತ್ತಾನೆ. ಏವಂ ಸುಧಾಸಾರವಚಾಂಸಿ ಯೋಗಿನೋ ನಿಶಮ್ಯ ಸೂತಸ್ಯ ಚ ಹರ್ಷ ನಿರ್ಭರಾಃ ತಥಾ ಮಹಾದೇವ ಕಥಾಮೃತೈಕ ಶುಶ್ರೂಷವಸ್ತೆ ಮುನಿಯಸ್ತ್ವವೋಚನ್. ಇಂತು ಸುದೆಯ ಸಾರಕ್ಕೆ ಸಮಾನವಾದ ಸೂತನ ನುಡಿಗಳನ್ನು ಕೇಳಿ ಹರ್ಷಭರಿತರಾದರು. ಮಹಾದೇವನ ಕಥಾ ಅಮೃತವೆಂಬುದನ್ನು ಸೇವಿಸಿದ ಆ ಮುನಿಗಳಿಗೆ ಹೀಗೆ ನುಡಿದರು. ಓಂ ತತ್ಸದಿತಿ ಮಹಾಪುರಾಣೇ ಸ್ಕಾಂದೇ ಹೇಮಕೂಟಖಂಡೇ ಪಂಪಾ ಮಹಾತ್ಮೆ ಪೂರ್ವಭಾಗೆ ಸಪ್ತರ್ಷಿಯಾತ್ರಾ ಪ್ರಕಾಶಿಕಾಯಾಂ ಸಂಹಿತಾಯಾಂ ಸೂತಶೌನಕಾದಿ ಪ್ರಶ್ನೋತ್ತರನಿರೂಪಣಂ ನಾಮ ಪ್ರಥಮೋಧ್ಯಾಯಃ. ಓಂ ತತ್ಸತ್. ಇಂತು ಸ್ಕಾಂದ ಮಹಾಪುರಾಣದಲ್ಲಿ ಹೇಮಕೂಟ ಖಂಡದ ಪಂಪಾ ಮಹಾತ್ಮೆಯಲ್ಲಿ ಪ್ರಶ್ನೋತ್ತರ ನಿರೂಪಣೆ ಎಂಬ ಪ್ರಥಮೋಧ್ಯಾಯವು ಸಂಪೂರ್ಣವಾದುದು. ಹರಿ ಓಂ ತತ್ಸತ್. ಬ್ರಹ್ಮಾರ್ಪಣಮಸ್ತು.